ಇದ್ದ ಮೂವರಲ್ಲಿ ಕದ್ದವರು ಯಾರು ಅನ್ನುವ ಹಾಗಾಗಿದೆ ಆ ಮನೆಯ ಪರಿಸ್ಥಿತಿ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ಇತ್ತೀಚಿನ ದಿನಗಳಲ್ಲಿ ಸ್ನೇಹಿತರು ಅಂತ ಇದ್ರೆ ಅವರೆಲ್ಲ ಒಂದೇ ಕಡೆ ಇರ್ತಾರೆ ಅಂತ ಅನ್ಕೋಬೇಡಿ. ಕುಡಿಯೋದು ತಿನ್ನೋದು ಮಾಮೂಲಾಗಿ ಎಲ್ಲರೂ ಮಾಡೇ ಮಾಡ್ತಾರೆ. ಆದ್ರೆ ಇಲ್ಲೊಂದು ಗ್ಯಾಂಗ್ ಇದೆ ಕಣ್ರೆ. ಕುಡಿಯೋದ್ರ ಜೊತೆಗೆ ಏನೇನು ಮಾಡ್ತಾರಂತ ನಾನು ಹೇಳಲ್ಲ, ನೀವೇ ನೋಡ್ತಾ ಹೋಗಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇಮಿಕ್ರಿ ಪ್ರಸಿದ್ಧ. ಸ್ನೇಹಿತರೆ, ಇವತ್ತು ನಮ್ಮ ಕನ್ನಡ ಮಾಧ್ಯಮಗಳಲ್ಲಿ ಅಂದರೆ ನ್ಯೂಸ್ಗಳಲ್ಲಿ ಬರ್ತಕ್ಕಂಥ ಒಂದಿಷ್ಟು ಬ್ಯಾಕ್ಗ್ರೌಂಡ್ ವಾಯ್ಸ್ಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಬ್ಯಾಕ್ಗ್ರೌಂಡ್ ವಾಯ್ಸ್ ಅಂತ ಹೇಳಿದ್ರೆ ನೀವೆಲ್ಲ ನೋಡ್ತಿರ್ತೀರ, ಪ್ರತಿದಿನ ಬರುತ್ತೆ ಆ ಎಪಿಸೋಡ್ಗಳು. ಸೊ ಟಿವಿ ನೈನಲ್ಲಿ ಅಂದರೆ ವಾರೆಂಟ್ ಇರ್ಬೋದು, ಕ್ರೈಮ್ ಸ್ಟೋರಿ ಇರ್ಬೋದು, ಈ ಒಂದು ಎಪಿಸೋಡ್ಗಳಲ್ಲಿ ಸೊ ಒಂದಿಷ್ಟು ಧ್ವನಿಗಳು ಬ್ಯಾಕ್ಗ್ರೌಂಡು ವಾಯ್ಸ್ಗಳು ಬರ್ತಾ ಇರ್ತವೆ. ಸೊ ನಮಗೆ ಸ್ಟೋರಿ ಮಾತ್ರ ಗೊತ್ತಾಗುತ್ತೆ ಎಷ್ಟು ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು. ಆದರೆ ಅದರಲ್ಲಿರ್ತಕ್ಕಂಥ ಬ್ಯಾಕ್ಗ್ರೌಂಡ್ ವಾಯ್ಸ್ ಬಗ್ಗೆ ಯಾರು ಮಾಡ್ತಾರೆ, ಹೇಗೆ ಅದ್ಭುತವಾಗಿ ಮಾಡ್ತಾರೆ ಅಂತ ನಮ್ಗೆ ಯಾರಿಗೂ ಗೊತ್ತಿರಲ್ಲ. ಸೊ ಆ ಧ್ವನಿ ಅನುಕರಣೆ ಮಾಡಿದರೆ ಹೇಗಿರುತ್ತೆ ಅಂತ ನಾನು ಒಂದಿಷ್ಟು ತೋರಿಸ್ತಾ ಹೋಗ್ತೀನಿ. ಇದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಪ್ರಸಿದ್ಧ ಎಂಟರ್ಟೈನರ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ನೋಡೋದನ್ನು ಮಿಸ್ ಮಾಡಬೇಡಿ ಅಂತ ಹೇಳ್ತಾ, ಈಗ ಮೊದಲನೇದಾಗಿ ಒಂದು ಧ್ವನಿ ಅನುಕರಣೆ ಮಾಡ್ತಾ ಇದ್ದೀನಿ, ಬ್ಯಾಕ್ಗ್ರೌಂಡ್ ವಾಯ್ಸ್. ಅದೊಂದು ಸುಂದರವಾದ ಊರು. ಆ ಊರಿನಲ್ಲಿ ಒಂದು ಪುಟ್ಟ ಮನೆ ಇದೆ. ಆ ಪುಟ್ಟ ಮನೆಯಲ್ಲಿ ಕೇವಲ 4 ಜನ. ಇದ್ದ 4ರಲ್ಲಿ ಕದ್ದವರು ಯಾರು ಅನ್ನುವ ಹಾಗಾಗಿದೆ ಆ ಮನೆಯ ಪರಿಸ್ಥಿತಿ. ಪ್ರಿಯ ವೀಕ್ಷಕರೇ, ಹಾಗಾದ್ರೆ ಆ ಮನೆಯಲ್ಲಿ ಏನಾಗಿದೆ, ಯಾಕಾಗಿದೆ, ಯಾರು ಏನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಇಂದು ರಾತ್ರಿ 9:30ಕ್ಕೆ ಸೊ ಈ ಥರ ಬರುತ್ತೆ ಅಲ್ವಾ. ಸೊ ಇದೇ ಧ್ವನಿನ ನಮ್ಮ ರವಿ ಬೆಳಗಿರಿ ಸರ್ ಥರ ಮಾತಾಡೋದಾದರೆ ಹೇಗೆ ಮಾತಾಡ್ಬೋದು? ಪ್ರಿಯ ವೀಕ್ಷಕರ, ಅರೆ ಅದೊಂದು ಊರು ಕಣ್ರಿ. ಆ ಊರಲ್ಲಿ ಒಂದು ಚಿಕ್ಕ ಮನೆ. ಆ ಮನೆಯಲ್ಲಿ ಕೇವಲ 4 ಜನ ಇರ್ತಾರೆ. ಆದರೆ ಆ ಮನೆಯಲ್ಲಿ ಏನಾಗಿದೆ, ಯಾಕಾಗಿದೆ, ಯಾರು ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ ಇಂದು ರಾತ್ರಿ 9:30ಕ್ಕೆ. ಈ ಥರನೂ ಮಾತಾಡ್ತಾರೆ ಕಣ್ರಿ. ಹೌದಾ? ಆದರೆ ಸ್ಮೂತ್ ಒಂದು ಧ್ವನಿ ಇದೆ, ಬಹಳ ನೈಸಾಗಿ ಬರುವಂಥ. ಅದೊಂದು ಸುಂದರವಾದ ಜಗತ್ತು. ಆ ಜಗತ್ತಲ್ಲಿ ಒಂದು ಪುಟ್ಟ ಮನೆ. ಆ ಪುಟ್ಟ ಮನೆಯಲ್ಲಿ ಕೇವಲ 4 ಜನ ವಾಸವಾಗಿರ್ತಾರೆ. ಇದ್ದ 4ರಲ್ಲಿ ಕದ್ದವರು ಯಾರು ಅನ್ನುವ ಹಾಗಾಗಿದೆ ಆ ಮನೆಯ ಪರಿಸ್ಥಿತಿ. ಹಾಗಾದರೆ ಆ ಮನೆ ಪರಿಸ್ಥಿತಿ ಏನಾಗಿದೆ, ಯಾಕಾಗಿದೆ ಅನ್ನೋದ್ರ ಬಗ್ಗೆ ನೋಡೋಣ ಇಂದು ರಾತ್ರಿ 9:30ಕ್ಕೆ. ಸೊ ಈ ಥರನೂ ಮಾತಾಡ್ತಾರೆ. ಸೊ ಯಾರೇ ಮಾತಾಡಿದ್ರು ಕೂಡ ತುಂಬ ಸೊಗಸಾಗಿ, ಅದ್ಭುತವಾಗಿ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಸೊ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಈ ಒಂದಿಷ್ಟು ಸೀರಿಯಲ್ಗಳಿಗೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಾ ಇರ್ತಾರೆ. ಅದು ಯಾವ ರೀತಿ ಅಂದರೆ, ಅಗ್ನಿಸಾಕ್ಷಿ ಇಂದು ರಾತ್ರಿ 8:30ಕ್ಕೆ ವೀಕ್ಷಿಸಿ ನಿಮ್ಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ. ಪ್ರಾಯೋಜಕರು ಅವರು, ಇವರು, ಇನ್ನಿದ್ದರು, ಮತ್ತೊಬ್ಬರು, ಮಗದೊಬ್ಬರು, ಈ ಥರ ಮಾತಾಡ್ತಾರೆ. ಅದರಲ್ಲೂ ಒಂದು ಬಿಗ್ ಆಗಿರ್ತಕ್ಕಂಥ ಬಿಗ್ ಬಾಸಲ್ಲಿ ಒಂದು ವಾಯ್ಸ್ ಬರುತ್ತೆ ಕಂಡ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ನನಗೆ. ಆ ವಾಯ್ಸನ್ನು ಕೇಳಿದ್ರೆ ಯಾವ ರೀತಿ ಮಾತಾಡ್ತಾರೆ ಅಂತಂದರೆ, ಅವರು ದಿನ 4 ಸಂಜೆ 5:30ಕ್ಕೆ ನಮ್ಮ ಕುರಿ ಪ್ರತಾಪ್ ಅವರು ಇನ್ಯಾರಿಗೂ ಏನೋ ಅಂದಿದ್ದಾರೆ. ಅವರು ಈ ಕ್ಷಣನೇ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕು. ಈ ಥರನೂ ಮಾತಾಡ್ತಾರೆ. ಇಲ್ಲ, ಸಾಕಷ್ಟು ಧ್ವನಿಗಳಿದ್ದಾವೆ. ಸೊ ಅದು ಒಂದಲ್ಲ ಎರಡಲ್ಲ, ನಾವೇನೋ ಒಂದು ನಿಮ್ಮ ಖುಷಿಗೋಸ್ಕರ ಮಾಡ್ತಾ ಇರ್ತೀವಿ. ನಾನು ಅದು ಆವಾಗಲೇ ಹೇಳಿದೆ, ದಯವಿಟ್ಟು ನಮ್ಮದೊಂದು ಹೊಸ ಚಾನಲ್ ಇದೆ, ಪ್ರಸಿದ್ಧ ಎಂಟರ್ಟೈನರ್ ಅಂತ ಹೇಳಿ. ಅದಕ್ಕೆ ಸಬ್ಸ್ಕ್ರೈಬರ್ ಆಗೋದನ್ನು ದಯವಿಟ್ಟು ಮರಿಬೇಡಿ, ಹಾಗೆ ಬೆಲ್ ಬಟನ್ ನೋಡೋದನ್ನು ಮರಿಬೇಡಿ. ಇಂಥದ್ದೇ ಮನೋರಂಜನೆ ಕಾರ್ಯಕ್ರಮಗಳಿಗೆ ನಾವು ನಮ್ಮ ಹಳ್ಳಿ ವಾತಾವರಣದಲ್ಲಿ ತೋರಿಸ್ತಾ ಹೋಗ್ತೀವಿ. ಎಲ್ಲರೂ ಕೂಡ ಸಬ್ಸ್ಕ್ರೈಬರ್ ಆಗಿ ಮತ್ತೊಮ್ಮೆ ಮಗದೊಮ್ಮೆ ಬರ್ತಾ ಇರ್ತೀವಿ. ಥ್ಯಾಂಕ್ ಯು.